ನಮಸ್ಕಾರ ಎಲ್ಲ ಗೃಹ ಲಕ್ಷ್ಮಿಯರಿಗೆ. ನಿನ್ನೆ ಏನು ಸರ್ಕಾರದಿಂದ 2,000 ರೂಪಾಯಿನ ಹಣ ಬರುವಂತೆ ಬಿಡುಗಡೆನ ಮಾಡಿದ್ದಾರೆ, ಚಾಲನೆಯನ್ನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಕೆಲವೊಂದಷ್ಟು ಜನ ಮಹಿಳೆಯರಿಗೆ ಹಣ ಬಂದಿಲ್ಲ, ಕೆಲವರು ಖಾಲಿ SMS ಬಂದಿದೆ, ಇದ್ರೆ ಇನ್ನೂ ಹಣ ಜಮಾ ಆಗಿಲ್ಲ. ಕೆಲವರಂತೂ ಆಲ್ರೆಡಿ ಹಣ ಬಂದಿದೆ, ಖುಷಿಯಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರುವಂತ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳುವಂತ ಒಂದು ಕೆಲಸನ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಬರೋದಿಲ್ಲ. ವಿತ್ ಲೈಫ್ ಪ್ರೂಫ್ ನಾನು ಇವಾಗ ನಿಮ್ಗೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಕೂಡ ಒತ್ತಿ. ನಾನು ಮಾಡುವಂತ ವಿಡಿಯೋಗಳ ಹಾಕಿದ ಮೇಲೆ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರ್ತಾ ಇರುತ್ತೆ. ಹಾಗೆ ಟೆಲಿಗ್ರಾಮ್ ಚಾನೆಲ್ಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ಅದೇ ರೀತಿಯಾಗಿರುವಂತ ಸರ್ಕಾರದ ನೋಟಿಫಿಕೇಶನ್ಗಳು ಅಥವಾ ವೆಬ್ಸೈಟ್ ಇರೋ ಲಿಂಕ್ಗಳು ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. 99% ಮಹಿಳೆಯರು ಒಂದು ಮಿಸ್ಟೇಕ್ ನ ಮಾಡಿದೀರಾ. ಯಾವಾಗ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಹೋದಾಗ ಕರ್ನಾಟಕ 1, ಬೆಂಗಳೂರು 1, ಬಾಪು ಸೇವಾ ಕೇಂದ್ರ ಎಲ್ಲ ಕೇಂದ್ರಗಳಿಗೆ ಹೋದಾಗ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಹಾಗೆ ನಿಮ್ಮ ಹಸ್ಬೆಂಡಿನ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲಾನು ತಗೊಂಡೋಗಿ ಕೊಟ್ಟಿದ್ದೀರಾ. ಅರ್ಜೆಂಟ್ ಅಲ್ಲಿ ಅವ್ರ ಮಿಸ್ಟೇಕಾ ಇಲ್ಲ ಅಂದ್ರೆ ಜನರ ಮಿಸ್ಟೇಕಾ, ಇಲ್ಲಿ ಒಂದು ಕ್ಲಾಶ್ ಆಗಿರುವಂತದ್ದು. ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ನ ಹಾಕ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ನ ಹಾಕ್ಬೇಕು ಅಂತ ಹೇಳಿ ಒಂದು ಕಾಲಮ್ ಇರುತ್ತೆ. ಈ ಕಾಲಮ್ ನ ನೀವು ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಈಗ ಹಣ ಬರೋದು ನಿಮ್ಗೆ ತೊಂದರೆ ಆಗುತ್ತೆ. ಸೊ ಎಚ್ಚೆತ್ಕೊಂಡು ಹಾಕಿರೋರಿಗೆ ಆಲ್ರೆಡಿ ಹಣ ಬಂದಿದೆ. ಬ್ಯಾಂಕ್ ಡೀಟೇಲ್ಸ್ ನ ಕಂಪಲ್ಸರಿ ಹಾಕಿರ್ಲೇಬೇಕು. ಸೊ ಇದು ಆಲ್ಮೋಸ್ಟ್ 99% ಮಹಿಳೆಯರು ಈ ಮಿಸ್ಟೇಕ್ ನ ಮಾಡಿದ್ದಾರೆ. ಹಾಗಾಗಿ ಕೆಲವರಿಗೆ ಹಣ ಬಂದಿಲ್ಲ. ಇದ್ರ ಜೊತೆಯಲ್ಲಿ ಮತ್ತೊಂದು ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದ್ರೆ, NCPI ಮ್ಯಾಪಿಂಗ್ ಕೂಡ ಆಗಿಲ್ಲ. ಸೊ ಈ ಮ್ಯಾಪಿಂಗ್ ಬಗ್ಗೆನೇ ನಾನು ಅಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಫಿಟ್ಕೆಸ್ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ವೀಕ್ಷಿಸಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೂಡ ಹಾಕಿರ್ತೀನಿ. NCPI ಮ್ಯಾಪಿಂಗ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡೈರೆಕ್ಟ್ DBT ಸ್ಟೇಟಸ್ ಅಂತ ಡೈರೆಕ್ಟ್ ಟ್ರಾನ್ಸ್ಫರ್ ಏನ್ ಬರ್ತಾ ಇದೆ, ಇದಕ್ಕೆ ನಾವು ಲಿಂಕ್ ನ ಮಾಡಿಲ್ಲ ಅಂತ ಹೇಳಿದ್ರೆ ಹಣ ಬರೋದಿಲ್ಲ. ಈಗ ನಿಮ್ಗೆ ಇಷ್ಟೊಂದೆಲ್ಲ ವಿಚಾರ ಹೇಳಿದ್ನಲ್ಲ, ಈಗ DBT ಸ್ಟೇಟಸ್ ನಮ್ಮ ಆಧಾರ್ ಕಾರ್ಡ್ಗೆ ಹಾಗೆ ಮ್ಯಾಪಿಂಗ್ ಆಗಿದ್ಯಾ, ನಮ್ಮ ಫೋನ್ ನಂಬರಿಗೆ ಆಧಾರ್ ನಂಬರಿಗೆ ಬ್ಯಾಂಕ್ ಅವ್ರದ್ದು ಮ್ಯಾಪಿಂಗ್ ಆಗಿದ್ಯಾ ಅಂತ ಹೇಳಿ ಚೆಕ್ ನ ಮಾಡ್ಬೇಕಾಗುತ್ತೆ. ಇದನ್ನ ಯಾವ ರೀತಿ ಚೆಕ್ ಮಾಡಬೇಕು, ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ಸ್ಕ್ರೀನ್ ನಲ್ಲಿ ಲೆಫ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಇದೇ ಪ್ರೊಸೀಜರ್ ನ ನೀವು ಕೂಡ ಫಾಲೋ ಮಾಡ್ತಾ ಹೋಗಿ. ಫಾಲೋ ಮಾಡ್ಕೊಂಡು ನಿಮ್ಮ ಒಂದು ಸ್ಟೇಟಸ್ ನ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ತುಂಬಾ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ. ಸೊ ಇವಾಗ ಲೆಫ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ನೀವು ಇದೇ ಸ್ಟೆಪ್ ನ ಫಾಲೋ ಮಾಡ್ಕೊತಾ ಹೋಗಿ. ಇದರ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ನೀವು ಅಲ್ಲಿಗೆ ಹೋಗಿ ವಿಸಿಟ್ ನ ಮಾಡಬಹುದು. ಸೊ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಈ ವೆಬ್ಸೈಟ್ ಮಾಮೂಲಿ ಆಧಾರ್ ಕಾರ್ಡಿನ ವೆಬ್ಸೈಟ್ ಇರುತ್ತಲ್ಲ, ಅದೇ ವೆಬ್ಸೈಟ್. ಅದ್ರೊಳಗಡೆ ಒಂದು ಸಬ್ ಡಿವಿಷನ್ ಅಂತ ಹೇಳ್ಬೋದು. ಸೊ ಇದನ್ನ ಓಪನ್ ಮಾಡಿದ್ಮೇಲೆ ಈ ವೆಬ್ಸೈಟ್ ಇನ್ನ ನೋಡ್ತಾ ಇದ್ದೀರಾ ಅಲ್ವಾ. ಸೊ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ನಮ್ಗೆ ಕಾಣುತ್ತೆ ಚೆಕ್ ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಚೆಕ್ ಯುವರ್ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಇನ್ NPCI ಮ್ಯಾಪರ್ ಅಂತ ತೋರಿಸುತ್ತೆ. ನಾನು ಹೇಳ್ದಂಗೆ ಇಲ್ಲಿ ಮ್ಯಾಪಿಂಗ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ಈ ವೆಬ್ಸೈಟ್ ಇರುವಂತದ್ದು. ಸೊ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಏನ್ ಮಾಡ್ಬೇಕು ಚೆಕ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂತ ಬಂದ್ಮೇಲೆ ನಿಮ್ಗೆ ಇಲ್ಲಿ ಕಾಣುತ್ತೆ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಹೇಳಿ. ಆಧಾರ್ ಕಾರ್ಡ್ ನಂಬರ್ ನ ಹ್ಯಾಂಡಿಯಾಗಿ ಇಟ್ಕೊಂಡಿರಿ. ಹಾಗೇನೆ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿರುವಂತ ಫೋನ್ ನ ಕೂಡ ಕೈಯಲ್ಲಿ ಇಟ್ಕೊಂಡಿರಿ, ಯಾಕಂದ್ರೆ OTP ಬರುತ್ತೆ. ಸೊ ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ನ ಹಾಕ್ತೀನಿ. ಹಾಕಿದ ಮೇಲೆ ಆಗಿದ್ಯಾ ಇಲ್ವ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ನ ಹಾಕ್ತಾ ಇದ್ದೀನಿ. ಸಬ್ಮಿಟ್ ಅಂತ ಏನಿರುತ್ತಲ್ಲ, ಸಬ್ಮಿಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ತಕ್ಷಣ ನಿಮಗೆ ಒಂದು ಸ್ಟೇಟ್ಮೆಂಟ್ ಬಂದಿರುವಂತದ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಡನ್ ಅಂತ ಹೇಳಿ ಬರ್ತಾ ಇದೆ. ಸೊ ನನ್ನ ಸ್ಟೇಟಸ್ ಏನಿದೆ ಆಕ್ಟಿವ್ ಇದೆ. ನಾನು ಯಾವಾಗ ಮಾಡಿರೋದು 2017 ಸೀಡಿಂಗ್ ನ ಮಾಡಿರುವಂತದ್ದು, ಜೊತೆಗೆ ಯಾವ ಬ್ಯಾಂಕ್ ಅಂತ ಹೇಳಿ ಕೂಡ ಡೀಟೇಲ್ಸ್ ತೋರಿಸ್ತಾ ಇದೆ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಚೆಕ್ ನ ಮಾಡ್ಕೋಬೇಕಾಗುತ್ತೆ. ಸೊ ಲೈಫ್ ಪ್ರೂಫ್ ಅಲ್ಲಿ ಆಧಾರ್ ಸೀಡಿಂಗ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ತೋರಿಸಿದೀನಿ. ಇದ್ರ ಜೊತೆಗೆ ಇಫ್ ಇನ್ ಕೇಸ್ ನಿಮಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಇದರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಏನು ರೇಷನ್ ಕಾರ್ಡು ಅಥವಾ ಪಾನ್ ಕಾರ್ಡ್ ಏನೋ ಒಂದು ತಗೊಂಡು ನಿಮ್ಮ ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು ಅಂತ ಕೇಳಿ ಅವ್ರ ಹತ್ರ
ಒಂದು ಫಾರಂ ಕೊಡ್ತಾರೆ. ಕೆಲವೊಂದು ಬ್ಯಾಂಕ್ ಅಲ್ಲಿ ಫಾರಂ ಕೊಡ್ತಾರೆ, ಕೆಲವೊಂದು ಬ್ಯಾಂಕ್ ಅಲ್ಲಿ ಅಥೆಂಟಿಕೇಶನ್, ತಮ್ಮ ಇಂಪ್ರೆಷನ್ ಆತರ ಏನಾದ್ರು ಕೇಳ್ತಾರೆ. ಸೊ ಅದಕ್ಕೂ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿರಿ, ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಬಿಟ್ರೆ ವಿತ್ ಇನ್ 48 ಅವರ್ಸ್ ಬ್ಯಾಂಕ್ ಅವರು ನಿಮಗೆ ಈ ಒಂದು ಸೀಡಿಂಗ್ ನ ಮಾಡಿ ಕೊಡ್ತಾರೆ. ಸೊ 48 ಅವರ್ಸ್ 2 ದಿನ ನೀವು ಕಾಯ್ಬೇಕಾಗುತ್ತೆ. 2 ದಿನ ಆದ್ಮೇಲೆ ಈ ಫಾರ್ಮೆಟ್ ಏನ್ ತೋರಿಸಿದೀನಲ್ಲ, ಈ ಫಾರ್ಮೆಟ್ ಅಲ್ಲಿ ಹೋಗಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಮಾಡ್ಕೊಂಡ್ಮೇಲೆ ಸೀಡಿಂಗ್ ಆಗಿರೋದು ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ. ಆದ್ಮೇಲೆ ನಿಮ್ಮ ಮುಂದೆ ಬರುವಂತ ಯಾವ್ದಾದ್ರೂ ಸಬ್ಸಿಡಿ ಆಗಿರ್ಬೋದು, ಅಥವಾ ಅನ್ನಭಾಗ್ಯದ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣಗಳಾಗಿರ್ಬೋದು, ಸ್ಕಾಲರ್ಶಿಪ್ ಗಳಾಗಿರ್ಬೋದು, ಎಲ್ಲದಕ್ಕೂ ಡಿಬಿಟಿ ಸ್ಟೇಟಸ್ ಕಂಪಲ್ಸರಿ ಮ್ಯಾಪಿಂಗ್ ಆಗಿರ್ಲೇಬೇಕು. ಹಾಗಾಗಿ ಇಮಿಡಿಯೇಟ್ ಆಗಿ ಹೋಗಿ ಇದನ್ನ ಮಾಡಿಸಿ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮ್ಗೆ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಪ್ಲೇ ಮಾಡುತ್ತೆ. ಸೊ ಈಗಲೇ ಹೋಗಿ ನಿಮ್ಮ ಬ್ಯಾಂಕ್ಗೆ ಇದನ್ನ ಮಾಡಿಸ್ಕೊಳ್ಳಿ. ಹಾಗೆ ಚೆಕ್ ಮಾಡಿ, ಮೊದಲು ಚೆಕ್ ಮಾಡಿ ನಂತರ ಬ್ಯಾಂಕಿಗೆ ವಿಸಿಟ್ ಮಾಡಿ. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತ ಮಹಿಳೆಯರು ಯಾರಾದ್ರೂ ಹಣ ಬಂದಿಲ್ಲ ಅಂತ ಹೇಳಿ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರೆ ಅಂತ ಅವರಿಗೆ ಕಳಿಸಿ, ಅವರು ಕೂಡ ಈ ತರ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಬ್ಯಾಂಕ್ಗೆ ಹೋಗ್ಲಿ. ಹಾಗೇನೆ ಇನ್ನು ಮೆಸೇಜ್ಗಳು ಬಂದಿರೋರಿಗೆ ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ನಿಮ್ಗೆ ಹಣ ಜಮಾ ಆಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಯ ಹಣ 1 ಕೋಟಿ ಜನರಿಗೆ ಕೊಡ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, 5ನೇ ತಾರೀಕು ಒಳಗಡೆ ಬರುತ್ತೆ. 5ನೇ ತಾರೀಕು ಒಳಗಡೆ ಬರುತ್ತೆ ಅನ್ನೋಷ್ಟರಲ್ಲಿ ಈ ಕೆಲಸನ ಮಾಡಿ, ಅವಾಗ ನಿಮ್ಗೆ ಹಣ ಇನ್ನ ಬರುತ್ತೆ, ಕನ್ಫರ್ಮ್ ಆಗುತ್ತೆ ಹಣ ಬರೋದು ಕೂಡ. ಸೊ ಮಿಸ್ ಮಾಡದಂಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ ನ ಈಗಲೇ ಚೆಕ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ.